ನಮಸ್ಕಾರ. ಆಫ್ರಿಕಾ ವಿರುದ್ಧ WTCಯ ಫೈನಲ್ ಪಂದ್ಯ ಸೋತು ಅತ್ತರು ಪ್ಯಾಟ್ ಕಮಿನ್ಸ್. ಬಳಿಕ ತಂಡದ ಸೋಲಿಗೆ ತಿಳಿಸಿದರು ಅಸಲಿ ಕಾರಣ. ಭಾರತದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಆಫ್ರಿಕಾ ವಿರುದ್ಧ WTCಯ ಫೈನಲ್ ಆಸ್ಟ್ರೇಲಿಯಾ ಸೋತ ಬಳಿಕ ಪ್ಯಾಟ್ ಕಮಿನ್ಸ್ ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಕ್ರಿಕೆಟ್ ಕಾಶಿ ಲಾರ್ಡ್ಸ್ ಅಂಗಳದಲ್ಲಿ ನಡೆದ WTCಯ ಮೂರನೇ ಆವೃತ್ತಿಯ ಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವು ದಕ್ಷಿಣ ಆಫ್ರಿಕಾ ತಂಡದ ವಿರುದ್ಧ 5 ವಿಕೆಟ್ಗಳ ಹೀನಾಯ ಸೋಲು ಕಾಣುವುದರೊಂದಿಗೆ ಎರಡನೇ ಬಾರಿ WTCಯ ಫೈನಲ್ ಗೆಲ್ಲುವ ಅವಕಾಶವನ್ನ ಕೈ ಚೆಲ್ಲಿದೆ ಸ್ನೇಹಿತರೆ. ಆತ ಈ ಟ್ರೋಫಿ ಗೆಲ್ಲುವುದರೊಂದಿಗೆ ಹರಿಣಗಳು ಕ್ರಿಕೆಟ್ ಲೋಕದಲ್ಲಿ ಹೊಸ ಇತಿಹಾಸವನ್ನ ಸೃಷ್ಟಿಸಿದ್ದಾರೆ. ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ ಮೊದಲ ಇನ್ನಿಂಗ್ಸ್ ನಲ್ಲಿ 212 ರನ್ ಬಾರಿಸಿ ಆಲ್ಔಟ್ ಆಗಿತ್ತು. ತಂಡದ ಪರ ವೆಬ್ಸ್ಟರ್ 72 ಹಾಗೂ ಸ್ಟೀವ್ ಸ್ಮಿತ್ 66 ರನ್ಗಳ ಇನ್ನಿಂಗ್ಸ್ ಆಡಿದರು. ಇನ್ನು ಇತ್ತ ಆಫ್ರಿಕಾ ತಂಡದ ಪರ ಬೌಲಿಂಗ್ ನಲ್ಲಿ ರಬಾಡ 5 ವಿಕೆಟ್ ಪಡೆದುಕೊಂಡರು. ಇದಾದ ಬಳಿಕ ತನ್ನ ಮೊದಲ ಇನ್ನಿಂಗ್ಸ್ ಆರಂಭಿಸಿದ ಹರಿಣಗಳು ಕೂಡ ಕಳಪೆ ಬ್ಯಾಟಿಂಗ್ ಪ್ರದರ್ಶನವನ್ನ ನೀಡಿ 138 ರನ್ಗಳಿಗೆ ಆಲ್ಔಟ್ ಆದರು. ಬೆಡ್ಡಿಂಗ್ ಹ್ಯಾಮ್ ರವರು 45 ರನ್ ಬಾರಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರು. ಅತ್ತ ಆಸ್ಟ್ರೇಲಿಯಾ ತಂಡದ ಪರ ನಾಯಕ ಕಮಿನ್ಸ್ 6 ವಿಕೆಟ್ ಪಡೆದುಕೊಂಡರು. 70ಕ್ಕೂ ಅಧಿಕ ರನ್ಗಳ ಲೀಡ್ನೊಂದಿಗೆ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿದ ಆಸ್ಟ್ರೇಲಿಯಾ ತಂಡ ಮಿಚೆಲ್ ಸ್ಟಾರ್ಕ್ ಅವರ ಅರ್ಧಶತಕದ ನೆರವಿನಿಂದಾಗಿ 200 ರನ್ಗಳ ಗಡಿ ದಾಟಿತು. ಅಂತಿಮವಾಗಿ ಆಸ್ಟ್ರೇಲಿಯಾ ತಂಡ ದಕ್ಷಿಣ ಆಫ್ರಿಕಾ ತಂಡಕ್ಕೆ WTCಯ ಫೈನಲ್ ಪಂದ್ಯ ಗೆಲ್ಲಲು 282 ರನ್ಗಳ ಕಠಿಣ ಟಾರ್ಗೆಟ್ ಅನ್ನ ನೀಡಲಾಗಿತ್ತು. ಹಾಗೂ ಆಫ್ರಿಕಾ ತಂಡದ ಪರ ಆಡಮ್ ಮಾರ್ಕ್ರಮ್ ಹಾಗೂ ನಾಯಕ ತೆಂಬಾ ಬೌಮಾ ಕೆಚ್ಚದೆಯ ಆಟವನ್ನ ಪ್ರದರ್ಶಿಸಿ ಆಸೀಸ್ ಬೌಲರ್ಗಳನ್ನ ಚೆಂಡಾಡಿದರು. ಅದರಲ್ಲಿಯೂ ಆಡಮ್ ಮಾರ್ಕ್ರಮ್ ಭರ್ಜರಿ ಶತಕ ಸಿಡಿಸಿ ಆಸೀಸ್ ತಂಡಕ್ಕೆ ಸಿಂಹ ಸ್ವಪ್ನವಾಗಿ ಕಾಡಿದರು. ಪರಿಣಾಮವಾಗಿ ಆಫ್ರಿಕಾ ಕೇವಲ 5 ವಿಕೆಟ್ ಕಳೆದುಕೊಂಡು ಟಾರ್ಗೆಟ್ ಅನ್ನ ಸುಲಭವಾಗಿ ಚೇಸ್ ಮಾಡಿತು. ಇದರೊಂದಿಗೆ 5 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿತು ಹರಿಣಗಳು. ಇನ್ನು ತಂಡದ ಪರ ಆಡಮ್ ಮಾರ್ಕ್ರಮ್ 207 ಎಸೆತಗಳಿಂದ 136 ಹಾಗೂ ಟೆಂಬಾ ಬೌಮಾ 66 ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡಿದರು. ಇನ್ನಿದೀಗ ಆಸ್ಟ್ರೇಲಿಯಾ ಫೈನಲ್ ಪಂದ್ಯ ಸೋತ ಬಳಿಕ ಮಾತನಾಡಿದ ಪ್ಯಾಟ್ ಕಮಿನ್ಸ್ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಈ ರೀತಿಯಾಗಿ ಹೇಳಿದ್ದಾರೆ. ಫೈನಲ್ ಪಂದ್ಯದಲ್ಲಿನ ಈ ಸೋಲು ನಮಗೆ ತೀವ್ರ ನಿರಾಸೆ ತಂದಿದೆ. ನಾವು ಈ ಪಂದ್ಯದಲ್ಲಿ ಸೋತಿರಬಹುದು, ಆದರೆ ಒಳ್ಳೆಯ ಫೈಟ್ ನೀಡಿದ್ದೇವೆ ಮತ್ತು ದಕ್ಷಿಣ ಆಫ್ರಿಕಾ ತಂಡ ಉತ್ತಮವಾದ ಆಟವಾಡಿದೆ ಹಾಗೂ ನಾವು ನಮ್ಮ ತಪ್ಪುಗಳನ್ನ ತಿದ್ದಿಕೊಳ್ಳಬೇಕಾಗಿದೆ. ಸೌತ್ ಆಫ್ರಿಕಾ ಫೈನಲ್ ಬಂದು ಗೆದ್ದಿರಬಹುದು, ಆದರೆ ಟೀಮ್ ಇಂಡಿಯಾ WTCಯ ಫೈನಲ್ ಆಡಬೇಕಾಗಿತ್ತು. ಯಾಕಂದ್ರೆ ಭಾರತ ಒಳ್ಳೆಯ ಕ್ರಿಕೆಟ್ ಆಡುತ್ತದೆ ಹಾಗೂ ಅವರು ಫೇಸ್ ಆಫ್ ದಿ ಕ್ರಿಕೆಟ್ ಆಗಿದ್ದಾರೆ ಎಂದು ಹೇಳುವ ಮೂಲಕ ಟೀಮ್ ಇಂಡಿಯಾದ ಕುರಿತು ಸೆಲ್ಯೂಟ್ ಮೂಡುವ ಹೇಳಿಕೆಯನ್ನ ನೀಡಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ನಾವು ಕೊನೆಯ 2 ದಿನಗಳಲ್ಲಿ ಪಂದ್ಯವನ್ನ ಕಳೆದುಕೊಂಡಿದ್ದೆವು. ನಾವು ಇಲ್ಲಿಂದ ಮಿಸ್ಟೇಕ್ ಗಳನ್ನ ಸರಿಪಡಿಸಿಕೊಳ್ಳಲು ಎದುರು ನೋಡುತ್ತಿದ್ದೇವೆ ಮತ್ತು ಆಡಮ್ ಮಾರ್ಕ್ರಮ್ ಆಡಿದ ರೀತಿ ಅದ್ಭುತವಾಗಿತ್ತು. ಅಲ್ಲದೆ ಚಾಂಪಿಯನ್ ಆಗಿರುವ ಆಫ್ರಿಕಾ ತಂಡಕ್ಕೆ ಅಭಿನಂದನೆಗಳು ಎಂದು ಕಮಿನ್ಸ್ ಹೇಳಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.